ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುವಿಯೇ ಬೆಲ್ಲ ಸಕ್ಕರೆಯಾಗು ನೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿಗೆ ಪೂರಕವಾಗಿ ಸಮಾಜದಲ್ಲಿ ಎಲ್ಲರೊಳಗೆ ಒಂದಾಗಿ ತನ್ನ ಸಾಮಾಜಿಕ ಅಸ್ಮಿತೆಯನ್ನ ಕಾಪಾಡಿಕೊಂಡು ನಾಡಿನ ವಿವಿಧ ಕ್ಷೇತ್ರಗಳಿಗೆ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ ಒಬ್ಬ ಅಪೂರ್ವ ಸಾಧಕಿ, ಮಹಿಳಾ ಸಾಧಕಿ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಅವರನ್ನ ಕುರಿತಾದಂತಹ ಲೇಖನಗಳನ್ನು ಒಳಗೊಂಡ ಮಧುರಾಂತರಂಗ ಅನ್ನುವ ಕೃತಿಯ ಈ ಬಿಡುಗಡೆಯ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ನಾಡು ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಮಹಾನ್ ದಾರ್ಶನಿಕ ಜಗದ್ಗುರುಗಳು, ಶಿಕ್ಷಣ, ಸಮಾಜ ಸೇವೆ, ಧರ್ಮಗಳ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆಯನ್ನ ಸಲ್ಲಿಸುತ್ತಾ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳವರ ಪಾದ ಕಮಲಗಳಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆದಿಚುಂಚನಗಿರಿ ಮಹಾಸಂಸ್ಥಾನ ವಿಜಯನಗರ ಶಾಖಾ ಮಠದ ಅಧ್ಯಕ್ಷರು, ಹೆಸರಿಗೆ ತಕ್ಕ ಹಾಗೆ ಸದಾ ಸೌಮ್ಯ ಭಾವದಿಂದ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ಬಂದಿರುವ ಪೂಜ್ಯ ಸೌಮ್ಯನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಜ್ಞಾನ, ಪಾಂಡಿತ್ಯ, ವಿದ್ವತ್ತು, ವಿವೇಕಗಳ ಸುಂದರ ಸಂಗಮ ನಮ್ಮ ಬೇಲಿ ಮಠದ ಪರಮ ಪೂಜ್ಯರಾದ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು, ವಿಶೇಷವಾಗಿ ಶರಣ ತತ್ವದ ಮಹಾನ್ ಚಿಂತಕರು, ಅವರ ಆಶೀರ್ವಾದವನ್ನು ಕೋರ್ತಾ ಅವರ ಪಾದಗಳಿಗೆ ನಾನು ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಸಿದ್ಧಗಂಗಾ ಶ್ರೀಗಳು ಆಗಮಿಸಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ಆಶೀರ್ವಾದ ಮಧುರಾ ಅಶೋಕ್ ಕುಮಾರ್ ಅವರ ಮೇಲೆ ಇದೆ ಎನ್ನುವ ಮಾತನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಒಬ್ಬ ವಿಶಿಷ್ಟ ವ್ಯಕ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಅವರೇನು ಅವರ ಸಾಧನೆ ಏನು ಅಂತ ಚಿಂತನೆ ಮಾಡ ಹೊರಟಾಗ ಈ ನಾಡು ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಮಹಾನ್ ಸಾಹಿತ್ಯ ಶ್ರೇಷ್ಠರು, ಆಡಳಿತ ಕುಶಲಮತಿಗಳು, ಮಾನವೀಯ ಮೌಲ್ಯಗಳನ್ನ ಒಳಗೊಂಡಂತಹ ಒಬ್ಬ ಮಹಾನ್ ದೃಷ್ಟಾರ ಅಂದ್ರೆ ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು. ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಅಧಿಕಾರದಲ್ಲಿದ್ದೆ, ಅವರ ಆಡಳಿತದ ಕೌಶಲ್ಯವನ್ನು ಕಂಡಿದ್ದೇನೆ. ಕೇಂದ್ರದ ಮಂತ್ರಿಗಳಾಗಿದ್ದರು. ಅದಕ್ಕಿಂತ ಮಿಗಿಲಾಗಿ ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಿರುವಂತಹ ಮಹಾಕಾವ್ಯಗಳು ವಿಶಿಷ್ಟವಾದಂತಹದ್ದು. ಒಬ್ಬ ರಾಜಕಾರಣಿಯ ಹೃದಯದಲ್ಲಿ ಸಾಹಿತ್ಯದ ಆವಿಷ್ಕಾರ ಆದಾಗ ಹೇಗೆ ಆ ವ್ಯಕ್ತಿ ಆ ಶಕ್ತಿ ಆಗುತ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ ನಮ್ಮೆಲ್ಲರ ಪೂಜ್ಯರಾದ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರು. ಬಹಳ ಸರಳತೆ, ಸಜ್ಜನಿಕೆ, ಅಪಾರವಾದಂತಹ ಜ್ಞಾನದ ಕೋಶವಾಗಿರುವ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರಿಗೆ ಅಭಿನಂದನೆಯನ್ನ, ಸ್ವಾಗತವನ್ನ ಸಲ್ಲಿಸ್ತಾ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು, ಮಾಜಿ ಸಚಿವರು, ಕೊಡುಗೈ ದಾನಿಗಳಾದ ಸನ್ಮಾನ್ಯ ಕೃಷ್ಣಪ್ಪನವರನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಸಮಾರಂಭದಲ್ಲಿ ನಮ್ಮೆಲ್ಲರ ಅಣ್ಣ ದೊಡ್ಡಣ್ಣ ಬಂದಿದ್ದಾರೆ. ಅವರು ಈ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿತ್ತು, ನಾನು ಅಭಿನಂದನಾ ನುಡಿಯನ್ನು ಆಡಬೇಕಾಗಿತ್ತು. ಆದರೆ ದೊಡ್ಡಣ್ಣ ಈ ಚಿಕ್ಕಣ್ಣನಿಗೆ ಆದೇಶ ಕೊಟ್ಟಿದ್ದರಿಂದ ಅವರ ಕೆಲಸವನ್ನು ನಾನು ಈಗ ಮಾಡ್ತಾ ಇದ್ದೇನೆ. ದೊಡ್ಡಣ್ಣನವರಿಗೆ ನನ್ನ ಅಭಿನಂದನೆಗಳು. ಹಾಗೆಯೇ ವಿಶೇಷವಾಗಿ ಈ ಕಾರ್ಯಕ್ರಮದ ನೂತನ ವಧುವರರು ಅಂದ್ರೆ ನಮ್ಮ ಮಧುರಾ ಅಶೋಕ್ ಕುಮಾರ್ ಮತ್ತು ಅಶೋಕ್ ಕುಮಾರ್ ಅವರು. ಮಧುರಾ ಅಶೋಕ್ ಕುಮಾರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಆದಷ್ಟು ಬೇಗನೆ ಮುಗಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮನ ಊರಾದ ಬೆಳಗಾಂ ಜಿಲ್ಲೆಯ ಸಂಕೇಶ್ವರ ತಾಲೂಕಿನ ಶ್ರೀ ಬಾಪುರಾವ್ ಸುಬೇದಾರ್ ಶ್ರೀಮತಿ ಸುಮನ್ ಬಾಪುರಾವ್ ಅವರ ಪುತ್ರಿಯಾಗಿ ಅವರು ಏಜನ್ನ ವಯಸ್ಸನ್ನ ಹೇಳಬೇಡಿ ಅಂತ ಹೇಳಿದ್ರು. ಆದ್ರೂ ಹೇಳ್ತಾ ಇದ್ದೇನೆ. 22/5/1962 ಅವರು ಹುಟ್ಟಿದ್ರು. ಯಾಕೆಂದ್ರೆ ವ್ಯಕ್ತಿಗೆ ದೇಹಕ್ಕೆ ವಯಸ್ಸಾಗುತ್ತೆ ವಿನ ಆತ್ಮಕ್ಕೂ ಅಲ್ಲ, ಮನಸ್ಸಿಗೂ ಅಲ್ಲ. ಶಿರಾಳಕೊಪ್ಪದ ಸ್ವಾತಂತ್ರ್ಯ ಹೋರಾಟಗಾರನಾದ ಮಂಗಲಗಿ ಶಿವಪ್ಪನವರ ಮಗ, ನನ್ನ ಆತ್ಮೀಯ ಗೆಳೆಯ ಅಶೋಕ್ ಕುಮಾರ್ ಅವರನ್ನು
1986ರಲ್ಲಿ ಪತಿಯಾಗಿ ಸ್ವೀಕರಿಸ್ತಾರೆ. ಅಶೋಕ್ ಕುಮಾರ್ ಅವರು ನಾನು ಸಹ ಒಟ್ಟಿಗೆ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವಿ. ಬಹಳ ಸೌಮ್ಯವಾದಂತಹ ವ್ಯಕ್ತಿ, ಇವರು ಅನುರೂಪವಾದಂತಹ ದಾಂಪತ್ಯ. ಶರಣರು ಹೇಳುವಂತೆ ಸತಿಪತಿಗಳೊಂದಾದ ಹೊತ್ತಿ ಹಿತವಪ್ಪದ ಶಿವನಿಗೆ ಎನ್ನುವ ಶರಣರ ವಾಣಿಯಂತೆ ಅನುರೂಪವಾದ ದಾಂಪತ್ಯದ ಬದುಕು. ನನ್ನಂತೆ ಮತ್ತೆ ಅನೇಕ ಪುರುಷರಂತೆ ನಮ್ಮ ಅಶೋಕ್ ಕುಮಾರ್ ಅವರು ಒಬಿಡಿಯಂಟ್ ಹಸ್ಬೆಂಡ್ ಆಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರ ಮೊದಲ ಹೆಸರು, ನಮ್ಮ ಮಧುರ ಮೊದಲ ಹೆಸರು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಅಂತಂದ್ರೆ ಹೇಗೆ ಕರಿಬೇಕು ಗಡ್ಡ ಹಾಕನು, ಅಕ್ಕ ಅಕ್ಕ ಅಂತ ಕರೆದ್ರೆ ಸರಿಯೋದಿಲ್ಲ, ಅಕ್ಕ ಅಂದ ತಕ್ಷಣ ಪಕ್ಕ ಬರೋದಿಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರು ಅಂದ್ರೆ ಆಕೆಗೆ ಮಧುರ ಅಂತ ಹೆಸರಿಟ್ಟು ಅಕ್ಕ ಮಹಾದೇವಿ ಮಧುರ ಆದರು. ಆದ್ರೆ ಒಳಗಿನ ಅಂತಸ್ತತ್ವದ ಅಕ್ಕ ಮಹಾದೇವಿ ಹಾಗೆಯೇ ಇತ್ತು. ಹಾಗೆಯೇ ಅಕ್ಕ ಮಹಾದೇವಿ ಈ ಸೇವಾ ರೂಪದಲ್ಲಿ ತನ್ನನ್ನು ತಾನು ಬಿಚ್ಚಿಟ್ಟುಕೊಂಡು ಸಮಾಜಕ್ಕೆ ಉನ್ನತ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಆಕೆ ಚಿಕ್ಕ ವಯಸ್ಸಿನಲ್ಲಿ ಬಹಳ ಒಂದು ಸಣ್ಣ ಒಂದು ಘಟನೆಯನ್ನ ನೆನಪಿಸ್ಕೊಳ್ತಾರೆ. ಅವ್ರು ಯಾರೋ ಅವರ ಸಹಪಾಠಿಗಳು ಅವರ ಮಧುರಾಂತ ರಂಗದಲ್ಲಿ ಮಾತನ್ನು ಹೇಳಿದ್ದಾರೆ. ಆಕೆ ಮತ್ತು ಇನ್ನೊಬ್ಬ ಆಕೆ ಇಬ್ಬರು ಚಿಕ್ಕ ವಯಸ್ಸಿನಲ್ಲೇ ಕಾಲೇಜಿಗೆ ಸೀರೆಯನ್ನು ಉಟ್ಕೊಂಡು ಹೋಗ್ತಾರಂತೆ. ಸೀರೆಯನ್ನು ಉಟ್ಕೊಂಡು ಹೋದ ಉದ್ದೇಶ ಯುವಕರು ನೋಡಿ ಆನಂದಿಸಬಹುದು, ಆಸ್ವಾದಿಸಬಹುದು ಅನ್ನೋ ಭಾವನೆಯಿಂದ ಹೋದರು. ದುರಾದೃಷ್ಟವಶ ಸೀರೆ ಉಟ್ಟ ಈ ಇಬ್ಬರು ಲವಣೆಯರನ್ನ ಯಾವ ಲವಣಾ ವ್ಯಕ್ತಿಯೂ ನೋಡಲೇ ಇಲ್ಲ. ಬಹಳ ನಿರಾಶೆ ಹೇಳ್ತಂತೆ. ಲೈಬ್ರರಿ ಹೋಗಿ ಇಬ್ಬರು ಕೂತ್ಕೊಂಡ್ರಂತೆ. ಆ ಲೈಬ್ರರಿಯನ್ನು ಇವ್ರ ಕಡೆ ನೋಡ್ಲಿಲ್ವಂತೆ. ಆಕೆ ಮಧುರ ತನ್ನ ಸಹಪಾಠಿಗೆ ಹೇಳಿದಂತೆ, ಏನಿದು ಇಷ್ಟು ಸುಂದರವಾಗಿ ಸೀರೆ ಉಟ್ಕೊಂಡು ಬಂದಿದ್ದೀರಿ, ಯಾರು ಸಹ ಚೆನ್ನಾಗಿದೆ ಸೀರೆ, ನೀನು ಚೆನ್ನಾಗಿದೆ ಅಂತ ಹೇಳೇ ಇಲ್ಲ ಅಂತ ನೊಂದುಕೊಂಡು ಇವ್ರಿಗೆ ಇದೆಯಾ ಅನ್ನೋ ತರ ಬಂದ್ರಂತೆ. ಆಮೇಲೆ ಮನೆಗೆ ಬಂದು ಆ ಒಂದು ಪದವನ್ನು ಸರಿಯಾಗಿ ಬಳಸಲಿಲ್ಲ ನಾನು ಅಂತ ಹೇಳಿ ಆಗ ಲ್ಯಾಂಡ್ಲೈನ್ ಮೂಲಕ ಹೇಳದೆ ಮೊಬೈಲ್ ಮೂಲಕ ಹೇಳಿದ್ರೆ ಚೀಟಿನಲ್ಲಿ ಬರ್ದು ಕಳಿಸಿದಂತೆ. ಇವರು ಯಾರು ನಮ್ಮ ಇಬ್ಬರನ್ನು ನೋಡಿದವರು ಯಾರು ರಸಿಕರಲ್ಲ ಅಂತ ಹೇಳಿ ಒಂದು ಚೀಟಿ ಬರೆದು ನಮ್ಮ ಮಧುರ ಅಶೋಕ್ ಕುಮಾರ್ ಕೇಳಿದ್ರಂತೆ. ಅಂದ್ರೆ ಯಾಕೆ ಮಾತನ್ನ ಹೇಳ್ತೇನೆ ಅಂದ್ರೆ ಜೀವನದಲ್ಲಿ ಜೀವನೋತ್ಸಾಹ ಬೇಕು, ಜೀವನೋಲ್ಲಾಸ ಬೇಕು. ಯಾರಿಗೆ ಜೀವನೋತ್ಸಾಹ ಇಲ್ಲ ಅವರಿಗೆ ಬದುಕಕ್ಕೆ ಸಾಧ್ಯ ಇಲ್ಲ. ಅದನ್ನೇ ರವೀಂದ್ರನಾಥ್ ಟಾಗೂರ್ ಹೇಳ್ತಾರೆ, ದ ಲೈಫ್ ಈಸ್ ಎ ಸೆಲೆಬ್ರೇಷನ್, ದ ಲೈಫ್ ಈಸ್ ಎ ಸೆಲೆಬ್ರೇಷನ್, ಯು ಹ್ಯಾವ್ ಟು ಸೆಲೆಬ್ರೇಟ್. ಜೀವನ ಅನ್ನೋದು ಹಬ್ಬ, ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಒಬ್ಬ ವಿಲಿಯಂ ಆರ್ಥರ್ ವಾರ್ಡ್ ಒಂದು ಮಾತನ್ನು ಹೇಳ್ತಾನೆ, ಗ್ರೇಟ್ನೆಸ್ ಇಸ್ ನಾಟ್ ಫೌಂಡ್ ಇನ್ ಪೊಸೆಷನ್ಸ್, ಪವರ್ ಅಂಡ್ ಪೊಸಿಷನ್ ಅಂಡ್ ಪ್ರೆಸ್ಟೀಜ್. ಎಷ್ಟು ಅದ್ಭುತವಾದ ಮಾತು. ಗ್ರೇಟ್ನೆಸ್ ಇಸ್ ನಾಟ್ ಫೌಂಡ್ ಇನ್ ಪೊಸೆಷನ್, ಪವರ್, ಪೊಸಿಷನ್ ಅಂಡ್ ಪ್ರೆಸ್ಟೀಜ್. ಇಟ್ ಈಸ್ ಡಿಸ್ಕವರ್ಡ್ ಇನ್ ಗುಡ್ನೆಸ್, ಹ್ಯೂಮಿಲಿಟಿ, ಸರ್ವಿಸ್ ಅಂಡ್ ಕ್ಯಾರೆಕ್ಟರ್. ಇದಕ್ಕೆ ಪೂರಕವಾಗಿ ನಮ್ಮ ಮಧುರ ಅಶೋಕ್ ಕುಮಾರ್ ಅವರು ತಮ್ಮ ಗಳಿಕೆಯನ್ನ ಸಂಪತ್ತನ್ನ ಗಳಿಕೆಯನ್ನಾಗಿ ಮಾಡಿಕೊಳ್ಳಲಿಲ್ಲ. ಸಾಮಾಜಿಕ ಸೇವೆಯ ಬದ್ಧತೆಯಿಂದ ಅವರು ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಉಪಾಧ್ಯಕ್ಷರಾಗಿ, ಬಸವ ಉದ್ಯೋಗಸ್ಥ ಮಹಿಳೆಯರ ವಸತಿ ಗೃಹದ ಅಧ್ಯಕ್ಷರಾಗಿ, ವಾತ್ಸಲ್ಯ ಮಹಿಳಾ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರು ರಾಷ್ಟ್ರೀಯ ಮಹಿಳಾ ವಿಭಾಗದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ, ಈಗ ಅನೇಕ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ನಾನು ನಿವೃತ್ತನಾದ ಮೇಲೆ ಅಲ್ಲಿನ ರಾಜ್ಯಪಾಲರು ನನ್ನನ್ನ ರೆಡ್ ಕ್ರಾಸ್ ಸೊಸೈಟಿಗೆ ವೈಸ್ ಪ್ರೆಸಿಡೆಂಟ್ ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ಮಧುರ ಅಶೋಕ್ ಕುಮಾರ್ ಅವರು ಉಪಸಭಾಪತಿಗಳಾಗಿದ್ರು. ಇಂತಹ ಮಧುರ ಅಶೋಕ್ ಕುಮಾರ್ ಅವರ ಒಂದು ಕೆಲವು ಗುಣಗಳನ್ನ ನಿಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ, ಆದ್ರೆ ಪರಿಣಾಮ ಬೀರೋದಿಲ್ಲ. ಉದಾಹರಣೆ ನೋಡಿ, ನನಗೆ ಎರಡೂ ಇದೆ, ಅದು ನನಗೆ ಏನು ಅನ್ಸೋದಿಲ್ಲ, ಯಾಕೆ ನಾನು ಯಾವಾಗಲೂ ನಗ್ನಗ್ತಾ ಇರ್ತೇನೆ, ಎಲ್ಲರೂ ನಗ್ನಗಿಸ್ತಾ ಇರ್ತೇನೆ. ಆ ಹಿನ್ನೆಲೆಯಲ್ಲಿ ಸದಾ ಹಸನ್ಮುಖಿಗಳು. ಆತಿಥ್ಯಕ್ಕೆ ಮತ್ತೊಂದು ಹೆಸರು. ಅವರ ಕರ್ನಾಟಕದಲ್ಲಿ ನೋಡಿದಾಗ ಅನೇಕ ಅನಾಥ ಮಕ್ಕಳು ಅವರ ಮನೆಗೆ ಹೋಗಿ ಆಶ್ರಯ ಪಡೆದಿದ್ದಾರೆ. ಇಡೀ ಸಮಾಜದ ಮಕ್ಕಳನ್ನ ತನ್ನ ಮಕ್ಕಳು ಅಂತ ಭಾವಿಸಿರುವಂತಹ ಅನನ್ಯ ದಂಪತಿಗಳು ನಮ್ಮ ಅಶೋಕ್ ಕುಮಾರ್ ಮತ್ತು ಮಧುರ ಅಶೋಕ್ ಕುಮಾರ್ ಅವರು. ಏನೇ ಬಂದಿರಿ ಹದವರಿದ್ದೀರಿ ಅಂದರೆ ನಿಮ್ಮ ಮೈಸಿಗೆ ಆರಿ ಹೋಗುವುದೇ ಎನ್ನುವ ಬಸವಣ್ಣನವರ ವಾಣಿಗೆ ಪೂರಕವಾಗಿ ಆತಿಥ್ಯದಲ್ಲಿ ಬಹುದೊಡ್ಡ ಎತ್ತಿದ ಕೈ ಶ್ರೀಮತಿ ಮಧುರ ಅಶೋಕ್ ಕುಮಾರ್ ಅವರು ಕಥೆಯಲ್ಲಿ ಬರ್ಕೊಂಡಿದ್ದಾರೆ. ಅವರ ಆತ್ಮಕಥೆಯಲ್ಲಿ ನಾನು ಬಹಳ ಚೆನ್ನಾಗಿ ಚಕ್ಲಿ ಕೋಡಂಬಳೆ ಮಾಡ್ತೇನೆ ಅಂತ ಹೇಳಿ ನೆಕ್ಸ್ಟ್ ವೀಕಲ್ಲಿ ಯಾವಾಗಲೂ ನಾವು ನೀವೆಲ್ಲ ಅವರೊಳಗೆ ಒಟ್ಟಿಗೆ ಹೋಗೋದು ಬೇಡ, ಹಾಗಾಗಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸೇವೆಯೇ ಪವಿತ್ರವಾದಂತಹ ಧರ್ಮ. ಒಬ್ಬರು ಅರವಿಂದ್ ಅವರು ಮಾತನ್ನು ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯ ಸೇವೆ ಮಾಡ್ತಾ 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 ಕರಗಿ ಹೋಗ್ಬೇಕಂತೆ, ತಾನು ಸೊನ್ನೆ ಆಗ್ಬೇಕಂತೆ, ಶೂನ್ಯ ಆಗ್ಬೇಕಂತೆ. ಹಾಗೆ
ತನ್ನ ಇಡೀ ಬದುಕನ್ನ ಸೇವೆಯೇ ಒಂದು ಧರ್ಮ ಅಂತ ಭಾವಿಸಿದಂಥವರು ಮಧುರಾ ಅಶೋಕ್ ಕುಮಾರ್ ಅವರು. ಶಿಸ್ತು ನೋಡಿ, ಎಷ್ಟು ಸೊಗಸಾಗಿ ಆಡಂಬರವನ್ನ ಆಭರಣವನ್ನ ಹಾಕೊಂಡು ಒಳ್ಳೆ ಸೊಗಸಾದ ಮ್ಯಾಚಿಂಗ್ ಸೀರೆ ಉಟ್ಕೊಂಡು ಮುಖಕ್ಕೆ ಸರಿಯಾದ ರೀತಿ ಮೇಕ್ ಅಪ್ ಮಾಡಿಕೊಂಡು ಎಷ್ಟು ಸೊಗಸಾಗಿ ಬರ್ತಾರೆ. ಅವ್ರು ರೆಡ್ ಕ್ರಾಸ್ ಮೀಟಿಂಗ್ ಆಗಲಿ, ಕ್ಯಾನ್ಸರ್ ಸೊಸೈಟಿ ಮೀಟಿಂಗ್ ಆಗಲಿ, ವೀರಶೈವ ಮಹಾಸಭಾ ಮೀಟಿಂಗ್ ಆಗಲಿ, ಸನ್ಮಾನ ಸಮಾರಂಭ ಆಗಲಿ ಬಹಳ ಅಚ್ಚುಕಟ್ಟಾಗಿ ಅಶೋಕ್ ಕುಮಾರ್ ಅವರಿಗೆ ಸ್ಫೂರ್ತಿ ಬರುವ ರೀತಿಯಲ್ಲಿ ಅವರು ಸರಿಯಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೆ. ಆ ಶಿಸ್ತು ಅವರಿಗೆ ಬೇಕು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಕಿವಿ ಮಾತು ಹೇಳ್ತೀನಿ, ವಯಸ್ಸಾದ್ಮೇಲೆ ನೀವು ಹೆಚ್ಚು ಸುಂದರವಾಗಿ ಕಾಣುವ ರೀತಿಯಲ್ಲಿ ಪ್ರಯತ್ನಿಸಬೇಕು. ಹೇಗೆ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಬೇಕು, ಗಂಡನನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ದಿನ ಬೆಳಿಗ್ಗೆ ನೀವು ರೊಮ್ಯಾಂಟಿಕ್ ಆಗಿ ಇರಬೇಕು ಗಂಡನ ಜೊತೆ. ಇದು ನಮ್ಮ ಮಧುರಾ ಅವರು ಹೇಳಿಕೊಟ್ಟಿರೋ ಮಾತು. ಮತ್ತು ಸಮಯ ಪ್ರಜ್ಞೆ, ಯಾವುದೇ ಸಮಾರಂಭಕ್ಕೆ ಸರಿಯಾದ ಸಮಯಕ್ಕೆ ಬರ್ತಕ್ಕಂಥ ಸಮಯ ಪ್ರಜ್ಞೆ, ಸಂಘಟನಾ ಕೌಶಲ್ಯ, ಅನೇಕ ಕಾರ್ಯಕ್ರಮಗಳನ್ನು ಆಕೆ ಸಂಘಟನೆ ಮಾಡಿದ್ದಾರೆ ಮತ್ತು ಕೌಟುಂಬಿಕ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಅಹಂಕಾರ ಇಲ್ಲದೆ ಇರತಕ್ಕಂಥ ಅನನ್ಯವಾದಂತಹ ವ್ಯಕ್ತಿತ್ವ ನಮ್ಮ ಮಧುರಾ ಅಶೋಕ್ ಕುಮಾರ್ ಅವರು. ಅವರ ಒಂದು ಈ ವಿಶಿಷ್ಟವಾದಂತಹ ಅಭಿನಂದನಾ ಸಮಾರಂಭದ ಗ್ರಂಥದಲ್ಲಿ ಒಬ್ಬರು ಕವನವನ್ನು ಬರೆದಿದ್ದಾರೆ. ಒಂದೇ ಸಾಲನ್ನು ಓದ್ತಾರೆ. ಅವ್ರ ಬಗ್ಗೆ ಬರೆದಿರ್ತಕ್ಕಂಥದ್ದು: ಎಂದೆಂದು ಬಾಣದ ಹೂವಿನಂತೆ ಮಧುರ, ಇಂಪಾದ ಮೃದು ಧ್ವನಿಸು ಮಧುರ, ಹುಣ್ಣುವೆ ಚಂದ್ರನಂತೆ ಮಗವು ಸುಂದರ, ಬಂಧು ಬಾಂಧವರ ಬಂಧಿಸುವ ಬಂಧುರ, ಸ್ನೇಹದ ಸಂಕೋಲೆ ಬೆಸೆಯುವ ಸರಪಳಿ, ನ್ಯಾಯ ನೀತಿಗೆ ಹೋರಾಡುವ ಚಳುವಳಿ, ನೀವು ಸಿಕ್ಕಿರುವುದು ಅದೃಷ್ಟದ ಬಳುವಳಿ, ರಕ್ತ ನೀಡಿ ಜೀವ ರಕ್ಷಿಸುವ ಕಳಕಳಿ ಎನ್ನುವ ರಕ್ತಪ್ರಭಾವರ ಕವನದ ಸಾಲನ್ನ ನೀವು ಮುಂದೆ ಇಡುತ್ತಾ, ತಮ್ಮ ಪಾಲಿಗೆ ಯಾವುದೇ ಸಂಸ್ಥೆಯ ಒಂದು ಕಾರ್ಯಭಾರ ಬಂದರೆ ದೊಡ್ಡದು ಚಿಕ್ಕದು ಅಂತ ಭಾವಿಸಿದೆ. ಕವಿ ಹೇಳ್ತಾರಲ್ಲ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಪ್ರಸಾದವೆಂದು ಒಳ ಇಡದೆ, ಧರಿಸು ಲೋಕದ ಫಲವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲು ಅಲ್ಲದೆ ಮಂಕುತಿಮ್ಮ ಅನ್ನುವ ಕವಿವಾಣಿಯಂತೆ ತಮ್ಮ ಪಾಲಿಗೆ ಬಂದದ ದಾಂಪತ್ಯದ ಕರ್ತವ್ಯ ಆಗಿರ್ಬೋದು, ಸಾಮಾಜಿಕ ಕರ್ತವ್ಯ ಇರ್ಬೋದು, ಸಂಘ ಸಂಸ್ಥೆಗಳ ಕರ್ತವ್ಯ ಇರ್ಬೋದು, ದೊಡ್ಡದಿರಲಿ ಚಿಕ್ಕದಿರಲಿ ಅದನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ನಿರ್ವಹಿಸಿದಂತಹ ಒಬ್ಬ ಅನನ್ಯ ಸಾಧನೆಗೆ ಇವತ್ತು ಮಧುರಾಂತರಂಗ ಅನ್ನುವಂತಹ ಒಂದು ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಬಿಡುಗಡೆ ಮಾಡಲಿಕ್ಕೆ ನಾನು ಆಗಲೇ ಹೇಳಿದಾಗ ಹಿರಿಯರಾದ ಬೈಯೂರು ಬಂದಿದ್ದಾರೆ, ಪರಮ ಪೂಜ್ಯ ಶ್ರೀಗಳು ಬಂದಿದ್ದಾರೆ, ತ್ರಿವೇಣಿ ಸಂಗಮದಂತೆ 3 ಮಹಾನ್ ಜಗದ್ಗುರುಗಳು ಬಂದಿದ್ದಾರೆ. ಅವರೆಲ್ಲರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರನ್ನು ಸ್ವಾಗತ ಬಯಸ್ತಾ, ಮಧುರಾ ಅಶೋಕ್ ಕುಮಾರ್ ಅವರು ಈ ಸಮಾರಂಭದಂತ ಏಕಾಂಗಿಯಾಗಿ ಎಲ್ಲಾದ್ರೂ ಒಂದು ಕಡೆ ಹೋಗ್ಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೇನೆ.